ಭಾರತ ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. 5ನೇ ದಿನವೂ ಪಾಕ್ ಕದನ ವಿರಾಮವನ್ನು ಉಲ್ಲಂಘಿಸಿದೆ. ಗುಂಡಿನ ದಾಳಿಯನ್ನು ನಡೆಸಿದ ಪಾಕಿಸ್ತಾನ ಅಖ್ನೂರ್ ಸೆಕ್ಟರ್ನಲ್ಲಿ ಪಾಕ್ ಗುಂಡಿನ ದಾಳಿಯನ್ನು ನಡೆಸಿರೋದು. ಕುಪ್ವಾರ, ಬಾರಾಮುಲ್ಲಾ ಜಿಲ್ಲೆಯಲ್ಲಿ ಫೈರಿಂಗ್ ಅನ್ನು ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ದಿಟ್ಟ ಉತ್ತರವನ್ನು ನೀಡಿದೆ ಭಾರತ ಸೇನೆ ಕೂಡ. 5 ದಿನಗಳಿಂದಲೂ ಕೂಡ ಈ ಗುಂಡಿನ ಚಕಮಕಿ ಅನ್ನೋದು ಆಗ್ತಾ ಇದೆ. ಅಖ್ನೂರ್ ಸೆಕ್ಟರ್ನಲ್ಲಿ ಗುಂಡಿನ ದಾಳಿ ಆಗಿದೆ. ಕುಪ್ವಾರ, ಬಾರಾಮುಲ್ಲಾ ಜಿಲ್ಲೆಯಲ್ಲಿ ಫೈರಿಂಗ್ ಅನ್ನು ಮಾಡಲಾಗಿದೆ. ನೋಡಿ, ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವುದು. ಪಾಕಿಸ್ತಾನ ಅಪ್ರಚೋದಿತ ದಾಳಿಯನ್ನು ನಿರಂತರವಾಗಿ ಮಾಡ್ತಾ ಇದೆ. ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಭಾರತ ಸೇನೆ ಕೂಡ ಕೊಡ್ತಾ ಇದೆ. ಇದು 5ನೇ ದಿನ. 5ನೇ ದಿನವೂ ಕೂಡ ಕದನ ವಿರಾಮವನ್ನು ಉಲ್ಲಂಘಿಸ್ತಾ ಇದೆ ಪಾಕಿಸ್ತಾನ. ಬೇಕು ಅಂತಲೇ ಈ ರೀತಿಯಾದಂಥ ಕೃತ್ಯವನ್ನು ಮಾಡ್ತಾ ಇರುವಂಥದ್ದು ಪಾಕಿಸ್ತಾನ. ಗಡಿಯಲ್ಲಿ ನಿರಂತರವಾಗಿ ಗುಂಡಿನ ಚಕಮಕಿ ನಡೀತಾ ಇದೆ. ಹಾಗಾಗಿ ಗಡಿ ಭಾಗದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಲ್ಲಿ ಹೆಚ್ಚಿನದಾಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಹೆಚ್ಚಿನ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಹೆಜ್ಜೆಗೂ ಟೈಟ್ ಸೆಕ್ಯೂರಿಟಿಯನ್ನು ನೇಮಕ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಭದ್ರತೆಯನ್ನು ಕಲ್ಪಿಸಿರುವಂಥದ್ದು. ನಮ್ಮ ಭಾರತ ಸೇನೆ ಕೂಡ ಅಲರ್ಟ್ ಆಗಿದೆ. ಎಲ್ಲ ರೀತಿಯಾದಂಥ ತಯಾರಿಗಳನ್ನು, ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಯುದ್ಧ ಸಾರಬಹುದಾದ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಲಾಗಿದೆ. ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ಏನು ಗುಂಡಿನ ದಾಳಿ ನಡೀತಾ ಇದೆಯೋ ಅದಕ್ಕೆ ತಕ್ಕ ಉತ್ತರವನ್ನು, ಅಂದರೆ ಪ್ರತಿ ದಾಳಿಯನ್ನು ಭಾರತ ಸೇನೆ ಕೂಡ ಮಾಡ್ತಾ ಇದೆ. ದಿಟ್ಟ ಉತ್ತರವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಸೇನೆ ಕೂಡ ಅಲರ್ಟ್ ಆಗಿರುವಂಥದ್ದು. ತಯಾರಿಕೆ, ಸಿದ್ಧತೆ, ಹಾಗೆಯೇ ತಾಲೀಮು ಎಲ್ಲವನ್ನು ಕೂಡ ಮಾಡಲಾಗ್ತಾಗಿದೆ. ಪಾಕಿಸ್ತಾನಕ್ಕೆ ನಡುಕ ಕೂಡ ಶುರುವಾಗಿದೆ. ಭಯ ಹುಟ್ಟಿಸುವಂಥ ವಿಡಿಯೋಸ್ಗಳನ್ನು ಕೂಡ ಭಾರತ ರಿಲೀಸ್ ಮಾಡಿದೆ. ಯಾವ ಥರದ್ದು ತಯಾರಿ ಮಾಡ್ತಾ ಇದ್ದೀವಿ, ಶಸ್ತ್ರಾಸ್ತ್ರಗಳ ಸಂಗ್ರಹದಿಂದ ಹಿಡಿದು, ತಯಾರಿಯಿಂದ ಹಿಡಿದು ಪ್ರತಿಯೊಂದರ ವಿಡಿಯೋಗಳನ್ನು ಬಿಡಲಾಗ್ತಾ ಇದೆ. ಕಾರಣ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಲಿ ಅಂತ. ಪಾಕಿಸ್ತಾನಕ್ಕೆ ಸಹಜವಾಗಿ ನಡುಕ ಕೂಡ ಶುರುವಾಗಿದೆ.